Hello Igmites, welcome to Tribity Academy. ಸೊ ಎಷ್ಟೊಂದು ಜನ DCET 2026ಗೆ ಪ್ರಿಪೇರ್ ಆಗ್ತಿರ್ತೀರಾ ಅಂತ ಭಾವಿಸ್ತೀನಿ. ಇದು ಆಲ್ರೆಡಿ ಎಷ್ಟೊಂದು ಜನ ಪ್ರಿಪೇರ್ ಆಗ್ತಿರ್ತೀರಾ ಅಥವಾ ಇನ್ನೂ ಕೆಲವರು ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೆಲವರು ಪ್ರಿಪೇರ್ ಆಗಿ ಇನ್ ಬಿಟ್ವೀನ್ ಸ್ಟಕ್ ಆಗಿರ್ತೀರ. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ DCET 2026ಗೆ ಹಲವಾರು ಕ್ವಶನ್ಸ್ಗಳಿರುತ್ತೆ, ಹಲವಾರು ಗೊಂದಲಗಳು ಇದು ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಹೊಡ್ತಿದೆ. ಸೊ ಅದಕ್ಕೆ ಅಂತಲೇ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಸಕ್ಸಸ್ ಬ್ಲೂ ಪ್ರಿಂಟ್ ಅಥವಾ ನಿಮ್ಮ DCET 2026 ಸಕ್ಸಸ್ಗೆ ರೋಡ್ ಮ್ಯಾಪ್ ಹೆಂಗಿದ್ರೆ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಬಂದಿರೋದು. ಸೊ ಕಂಪ್ಲೀಟ್ ಈ ವಿಡಿಯೋನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಈ ವಿಡಿಯೋನ ಟಿಲ್ ಎಂಡ್ವರೆಗೂ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಕ್ಲಾರಿಫಿಕೇಶನ್ ಸಿಗುತ್ತೆ ರಿಗಾರ್ಡಿಂಗ್ ಯುವರ್ DCET 2026. ಸೊ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದೆ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ and then don't forget to share with your friends. So DCET ಕುರಿತಾದಂತೆ ಪ್ರತಿಯೊಂದು ಇನ್ಫಾರ್ಮೇಷನ್ಸು ನಮ್ಮ ಚಾನಲಲ್ಲಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಡೈವ್ ಇನ್ ಟು ದಿ ವಿಡಿಯೋಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಬ್ಲೂ ಪ್ರಿಂಟ್ ಹೇಗೆ, DCET 2026 ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು, ಯಾರೆಲ್ಲ DCET 2026ಗೆ ಅಪಿಯರ್ ಆಗಬೇಕು ಅಂತ ಇದ್ದೀರೋ, ಸೊ ಎಲ್ರಿಗೂ ಸಹ ಕೆಲವೊಂದು ಗೊಂದಲಗಳಿರುತ್ತೆ. ಮೇಜರ್ ಆಗಿ ಫಸ್ಟ್ ಸೆಲ್ಫ್ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಾ ಅಥವಾ ನಾನು ಕೋಚಿಂಗ್ ತೊಗೊಬೇಕಾ, ಅಥವಾ ಯಾವ ಸ್ಟಡಿ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, DCET ಸಿಲೆಬಸ್ ಹೆಂಗಿರುತ್ತೆ, DCET ಕಂಡಕ್ಟ್ ಮಾಡೋದು ಯಾರು, ಕಾಂಪಿಟೇಷನ್ಸ್ ಹೆಂಗಿರುತ್ತೆ. ಸೊ ಈ ಥರ ಕೆಲವೊಂದಷ್ಟು ಗೊಂದಲಗಳು ನಿಮ್ಮ ತಲೆಯಲ್ಲಿದೆ. ಡೋ ವರಿ, ಆ ಎಲ್ಲ ಗೊಂದಲದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕು, ಕ್ಲಾರಿಫಿಕೇಶನ್ಸ್ ಕೊಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಸೊ ಅದಕ್ಕೇ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ ಹಾಕೊಂಡಿರೋದು. ಸೊ ಮೊದಲನೇದಾಗಿ ಸಿಲೆಬಸ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ even before understanding about the syllabus, first of all DCET ಯಾರು ಕಂಡಕ್ಟ್ ಮಾಡ್ತಾರೆ ತಮ್ಮೆಲ್ಲರಿಗೂ ಇದು ಆಲ್ರೆಡಿ ಗೊತ್ತಿದೆ ಅಂತ ಭಾವಿಸ್ತೀನಿ. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಎವ್ರಿ ಇಯರ್ DCET ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಯಾರೆಲ್ಲ ಈ DCET ಎಕ್ಸಾಮಿನೇಷನ್ಸ್ ಬರೀತಾರೋ ಅವರು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ಬೋದು. ಸೊ ದಿಸ್ ಇಸ್ ಬೇಸಿಕಲಿ DCET ಎಂಟ್ರೆನ್ಸ್ ಎಕ್ಸಾಮ್ ಅವರ ಲ್ಯಾಟ್ರಲ್ ಎಂಟ್ರಿ ಟು ಯೋರ್ ಇಂಜಿನಿಯರಿಂಗ್. ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ ಈ ಒಂದು DCET ಎಕ್ಸಾಮ್ಸ್ನ ಮೆಜಾರಿಟಿ ಅವರೇ ತಗೊಳ್ಳೋದು. ಸೊ ಇಫ್ ಇನ್ ಕೇಸ್ ಕಾಂಪಿಟೇಷನ್ಸ್ ಅಂತ ಬಂದರೆ ಯು ಹ್ಯಾವ್ 20,000 ಇಯರ್ಲಿ 20,000 ಸ್ಟೂಡೆಂಟ್ಸ್ ಕಾಂಪೀಟ್ ಮಾಡ್ತಾರೆ. ಸೊ ಔಟ್ ಆಫ್ ದ್ಯಾಟ್ ಓನ್ಲಿ ಫ್ಯೂ ಥೌಸಂಡ್ ಸ್ಟೂಡೆಂಟ್ಸ್ ವಿಲ್ ಎಂಡ್ ಅಪ್ ಇನ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್. ಗೌರ್ಮೆಂಟ್ ಸೀಟ್ ಮುಖಾಂತರ ಓನ್ಲಿ ಕೆಲವು ಸ್ಟೂಡೆಂಟ್ಸ್ ಮಾತ್ರ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ ಜಾಯ್ನ್ ಆಗಬೇಕಾಗತ್ತೆ. ಬಟ್ ಮೇಕ್ ಶೋರ್ ದ್ಯಾಟ್ ವೆನ್ ಇಟ್ ಕಮ್ಸ್ ಟು ಮ್ಯಾನೇಜ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಸೀಟ್ಸ್ ಅಂತ ಬಂದರೆ ಮ್ಯಾನೇಜ್ಮೆಂಟ್ಗೆ ನೀವು ತುಂಬ ಹಣ ಕಟ್ಟಬೇಕಾಗತ್ತೆ. ಬಟ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಸೀಟ್ಸ್ಗಳಿಗೆ ಕಂಪ್ಯಾರಿಟಿವ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಕಮ್ಮಿ ಹಣ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ನೀವು DCET 2026ಅಲ್ಲಿ ಒಳ್ಳೆ ರ್ಯಾಂಕಿಂಗ್ನ ಸ್ಕೋರ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಸಿಲೆಬಸ್. ಸೊ ಎಲ್ರಿಗೂ ಗೊತ್ತಿದೆ 5 ಸಬ್ಜೆಕ್ಟ್ಸ್ ಅಥವಾ 5 ಪೇಪರ್ಸ್ ಇರುತ್ತೆ. ಈಚ್ ಪೇಪರ್ ಕ್ಯಾರೀಸ್ 20 marks. Each paper carries 20 marks. The first one is engineering mathematics, carries 20 marks. And then statistics analysis, this is also carries 20 marks. And then IT skills, 20 marks. FEEE, that is also carries 20 marks. And then project management skills carries 20 marks. Total 100 marks ke ನೀವು ಎಕ್ಸಾಮ್ಸ್ನ ಬರೀತೀರಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಸ್ಟೂಡೆಂಟ್ಸು ಸಹ DCET ಎಕ್ಸಾಮಿನೇಷನ್ಸ್ 100 ಮಾರ್ಕ್ಸ್ಗೆ ಬರೀತೀರಾ. ಸೊ ಹಾಗಾಗಿ ಈಚ್ ಪೇಪರ್ ಕ್ಯಾರೀಸ್ ಅ ಸೇಮ್ ವ್ಯಾಲ್ಯೂಸ್. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಆಫ್ DCET 2026. ಸೊ ದಿಸ್ ಇಸ್ ಸಿಲೆಬಸ್. ಆ್ಯಂಡ್ ದೆನ್ ದ ನೆಕ್ಸ್ಟ್ ಇಸ್ ವೈ ರ್ಯಾಂಕ್ ಪ್ರಿಡಿಕ್ಷನ್ಸ್ ಇಸ್ ಇಂಪಾರ್ಟೆಂಟ್. ಸೊ ಎಷ್ಟೊಂದು ಜನ ರ್ಯಾಂಕ್ ನನಗೆ ಬರುತ್ತೆ ಅನ್ನೋ ಊಹೆಯಲ್ಲೇ ಇರ್ತೀರಾ. ಸೊ ಹಾಗಾಗಿ ಡಿಪ್ಲೊಮಾದಲ್ಲಿ ನಾನು ಚೆನ್ನಾಗಿ ಓದಿದ್ದೀನಿ, ಸೊ ಹಾಗಾಗಿ DCETಲಿ ನನಗೆ ಈಸಿಯಾಗಿ ರ್ಯಾಂಕ್ ಬಂದುಬಿಡುತ್ತೆ ಅಂತ ಇರ್ತೀರಾ. ಕೆಲವರು ಡಿಪ್ಲೊಮಾದಲ್ಲಿ ಕಾನ್ಸಂಟ್ರೇಟೇ ಮಾಡಲ್ಲ, DCETಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ನಾನು ಒಳ್ಳೆ ರ್ಯಾಂಕಿಂಗ್ ತೊಗೊತೀನಿ ಅಂತ ಅಂದ್ಕೊಂಡಿರ್ತೀರಾ. ಬಟ್ ದಟ್ ಈಸ್ ಟೋಟಲಿ ಅ ಮಿತ್ ಕಾನ್ಸೆಪ್ಟ್. ಸೊ ರ್ಯಾಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿನೇ ಇವನ್ ಬಿಫೋರ್ ನೀವು ಇವಾಗ 5th ಸೆಮ್ಮಲ್ಲಿ ಇದ್ದೀರಾ, 6th ಸೆಮ್ಮಲ್ಲಿ ಇದ್ದೀರಾ, ಇವನ್ ಬಿಫೋರ್ ನೀವು DCETಗೆ ಅಪಿಯರ್ ಆಗೋಕ್ಕಿಂತ ಮುಂಚೆನೇ ನಿಮ್ಮ ರ್ಯಾಂಕನ್ನು ನೀವು ಪ್ರಿಡಿಕ್ಟ್ ಮಾಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಕ್ಲಾರಿಫಿಕೇಶನ್ಸ್ ಬರುತ್ತೆ. ಸೊ ನಾ ಹೇಗೆ ಪ್ರಿಪೇರ್ ಆಗಬೇಕು, ಎಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ನ ಕೊಡಬೇಕು ಅಂತ. ಸೊ ಅದಕ್ಕೇ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಮೈಂಡ್ ಸೆಟ್ ಡ್ಯೂರಿಂಗ್ ಡಿಪ್ಲೊಮೊ. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಡಿಪ್ಲೊಮೊದಲ್ಲಿ ಕಾನ್ಸಂಟ್ರೇಟೇ ಕೊಡಲ್ಲ. ಬಟ್ ವೆರಿ ಇಂಪಾರ್ಟೆಂಟ್, ಡಿಪ್ಲೊಮೊದಲ್ಲಿ ಕಾನ್ಸಂಟ್ರೇಟ್ ಕೊಟ್ಟರೆ ಮಾತ್ರ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ನಿಮ್ಮ ಡಿಪ್ಲೊಮೊ ಮಾರ್ಕ್ಸು ಸಹ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡ್ಕೊತಾರೆ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ದೆನ್ ಫೋಕಸ್ಡ್ ಪ್ರಿಪ್ರೇಷನ್ಸ್. ಸೊ ನಿಮ್ಮ ರ್ಯಾಂಕ್ ಪ್ರಿಡಿಕ್ಷನ್ಸ್ ನಿಮಗೆ ಗೊತ್ತಿದ್ರೆ ನೀವು ಕಂಪ್ಲೀಟ್ ಫೋಕಸ್ ಆಗ್ಬೋದು ಡಿಪ್ಲೊಮೊದಲ್ಲಿ.
ನೀವು ಎಲ್ಲಿ ಫೋಕಸ್ ಮಾಡಿದ್ರೆ ರ್ಯಾಂಕ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನೀವು ಫೋಕಸ್ ಮಾಡ್ಬೋದು. ದಟ್ ಇಸ್ ಒನ್ ಥಿಂಗ್. ಆ್ಯಂಡ್ ದೆನ್ ಇಂಪ್ರೂವ್ಮೆಂಟ್ ಆಪರ್ಚುನಿಟಿ, ಯು ಕ್ಯಾನ್ ಸ್ಟಿಲ್ ಇಂಪ್ರೂವ್ಮೆಂಟು ಮಾಡ್ಬೋದು. ಆ್ಯಂಡ್ ದೆನ್ ಕೌನ್ಸಿಲಿಂಗ್ ಸ್ಟ್ರಾಟಜಿ. ಸೊ ನಾನು ಎಷ್ಟು ರ್ಯಾಂಕ್ ತೆಗೆದ್ರೆ ಯಾವ ಕಾಲೇಜ್ ನನಗೆ ಬರುತ್ತೆ ಒಂದು ಅಂದಾಜು ಇರುತ್ತೆ, ಯಾವ ಕಾಲೇಜಲ್ಲಿ ನಾನು ಲ್ಯಾಂಡ್ ಅಪ್ ಆಗ್ಬೋದು ಅನ್ನೋದು ಸಹ ನಿಮಗೆ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಅರ್ಲಿ ಐಡಿಯಾ ಆಫ್ ಪೊಸಿಷನ್ಸ್. ಸೊ ಇಫ್ ಇನ್ ಕೇಸ್ ಇದೆಲ್ಲನೂ ಸಹ ನಿಮಗೆ ಮುಂಚೆ ಗೊತ್ತಿದ್ರೆ, ಸೊ ನಿಮ್ಮ ಸ್ಟ್ರಾಟಜಿನ ನೀವೇ ಬಿಲ್ಡ್ ಮಾಡ್ಬೋದು. ನಿಮ್ಮ ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಮ ಸಕ್ಸಸ್ಗೆ ನೀವೇ ರೋಡ್ ಮ್ಯಾಪ್ನ ಕ್ರಿಯೇಟ್ ಮಾಡಿಕೊಂಡು ಯು ಕ್ಯಾನ್ ರೀಚ್ ಯುವರ್ ಸಕ್ಸಸ್ ಈಸಿಲಿ. ಸೊ ಹಾಗಾಗಿನೇ ರ್ಯಾಂಕ್ ಪ್ರಿಡಿಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ನಿಮ್ಗೀಗ ಡೌಟ್ ಬಂದಿರ್ಬೋದು, ಸರ್ ರ್ಯಾಂಕ್ ಪ್ರಿಡಿಕ್ಷನ್ಸ್ ಏನೋ ಹೌದು, ಓಕೆ, ಬಟ್ ಹೇಗೆ ರ್ಯಾಂಕ್ ಪ್ರಿಡಿಕ್ಷನ್ಸ್ ಮಾಡೋದು, ಎಲ್ಲಿ ರ್ಯಾಂಕ್ ಪ್ರಿಡಿಕ್ಷನ್ಸ್ ಮಾಡೋದು? ಸೊ ಡೋಂಟ್ ವರಿ, TTT ಅಕಾಡೆಮಿ ಇಸ್ ದೇರ್ ಫಾರ್ ಯು ಆಲ್. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರೋ ಹಾಗೆ ರ್ಯಾಂಕ್ ಪ್ರಿಡಿಕ್ಷನ್ಗೆ ಅಂತಲೇ ನಮ್ಮ ವೆಬ್ಸೈಟಲ್ಲಿ ನಾವು ರ್ಯಾಂಕ್ ಪ್ರಿಡಿಕ್ಷನ್ ಬ್ಲಾಗ್ನ ಸಪ್ರೇಟಾಗಿ ಇಟ್ಟಿದ್ದೀವಿ. ಸೊ ಫಸ್ಟ್ ಥಿಂಗ್ ಯು ಕ್ಯಾನ್ ಓಪನ್ ಅವರ್ ವೆಬ್ಸೈಟ್. ಐಲ್ ಶೋ. You can open our website. This is our website. Website ಅಲ್ಲಿ DCT rank predictor ಅನ್ನೋದಿದೆ. So click on rank predictor. So you can see this. ನಿಮ್ಮ ಡಿಪ್ಲೊಮೊ CGPA ಟೋಟಲ್ ನಿಮ್ಮ ಫುಲ್ ಇಯರ್ 3 years ಆಫ್ ಡಿಪ್ಲೊಮೊ CGPA ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ DCT ಮಾರ್ಕ್ಸ್. ಆ್ಯಂಡ್ ದೆನ್ ಆಟೋಮೆಟಿಕಲಿ ನಿಮಗೆ ರ್ಯಾಂಕ್ ಒಂದು ಅಂದಾಜು ಕೊಡುತ್ತೆ ಅಷ್ಟೇ. ದಿಸ್ ಇಸ್ ನಾಟ್ ದ ಎಕ್ಸಾಕ್ಟ್ ರ್ಯಾಂಕ್. ಒಂದು ಕ್ಲಾರಿಫಿಕೇಶನ್ ಸಿಗೋದಕ್ಕೋಸ್ಕರ ಇನ್ ಬಿಟ್ವೀನ್ ನಿಮಗೆ. ಫಾರ್ ಎಕ್ಸಾಂಪಲ್, ಯಾರೆಲ್ಲ ಡಿಪ್ಲೊಮೋದಲ್ಲಿ ನಿಮಗೆ 8.5 CGPA ಬಂತು, ಸೊ DCT ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ 80 ಸ್ಕೋರ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಆಟೋಮೆಟಿಕಲಿ 751 to 875 ರ್ಯಾಂಕಿಂಗ್ ಒಳಗಡೆ ನಿಮ್ಮ ರ್ಯಾಂಕ್ ಬರೋ ಸಾಧ್ಯತೆ ಇದೆ ಅಂತ. ಸೊ ದಿಸ್ ಇಸ್ ನಾಟ್ ಎಕ್ಸಾಕ್ಟ್. ಸೊ ಇದು ಒಂದು ಹೇಗೆ ಅಂದರೆ ಪ್ರೀವಿಯಸ್ ಇಯರ್ ಡೇಟಾನ ತಗೊಂಡು ಮಾಡಿರ್ತಕ್ಕಂಥ ಒಂದು ರ್ಯಾಂಕ್ ಪ್ರಿಡಿಕ್ಷನ್ಸ್ ಅಷ್ಟೇ. ಸೊ ದಿಸ್ ಇಸ್ ನಾಟ್ ಎಕ್ಸಾಕ್ಟ್. ಸೊ 751 875 ಒಳಗಡೆ ಬರ್ಬೋದು. ಸೊ ಇಫ್ ಇನ್ ಕೇಸ್ ಯಾರೆಲ್ಲ ಇವಾಗ 4th ಸೆಮ್ ಮುಗಿಸಿದರೆ, ಸರ್ 5th and 6th ಸೆಮ್ ಬಂದೇ ಇಲ್ಲ, ನಾನು ಹೇಗೆ ಪ್ರಿಡಿಕ್ಟ್ ಮಾಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ 4th ಸೆಮ್ಮಲ್ಲಿ ನಿಮಗೆ 7.5 CGPA ಇದೆ. 5th and 6th ಅಲ್ಲಿ ನೀನು ಇಂಪ್ರೂವ್ ಮಾಡ್ಕೊಬೇಕು. ಸರ್ ಮೇ ಬಿ 8ಗೆ ರೀಚ್ ಆಗ್ತೀರಾ ಅನ್ಕೊಳ್ಳಿ, 8 CGPAಗೆ ರೀಚ್ ಆಗ್ತೀರಾ. ಸೊ ಆವಾಗ 80 ಮಾರ್ಕ್ಸ್ DCTಲಿ ತೆಗೆದ್ರೆ 1125 to 1250 ರ್ಯಾಂಕಿಂಗ್ ಒಳಗೆ ಸಾಧ್ಯತೆ ಇದೆ. ಅದನ್ನೇ ನೀವು ಇದನ್ನು 90 ಮಾಡ್ಕೊಳ್ಳಿ. 90 ಮಾಡ್ಕೊಂಡು ಚೆಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ 501 to 625 ರ್ಯಾಂಕಿಂಗ್ ಒಳಗಡೆ ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ರ್ಯಾಂಕ್ ಪ್ರಿಡಿಕ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಮೈಂಡ್ ಸೆಟ್ ಬರುತ್ತೆ. ಸೊ ನಂದು ಆಲ್ರೆಡಿ ಇಷ್ಟೊಂದು CGPA ಇದೆ, ಇಷ್ಟೇ CGPA ಇದೆ, ನಾನು DCTಲಿ ಎಷ್ಟು ಸ್ಕೋರ್ ಮಾಡಿದ್ರೆ ನಾನು ಅಂದ್ಕೊಂಡಿರೋ ಕಾಲೇಜಲ್ಲಿ ನನಗೆ ಸೀಟ್ ಸಿಗೋ ಚಾನ್ಸಸ್ ಇದೆ ಅಂತ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಂತಲೇ TTT ಅಕಾಡೆಮಿ ಕಡೆಯಿಂದ ಸ್ಟೂಡೆಂಟ್ ಈಸಿ ಆಗಿರಲಿ, ಫ್ರೆಂಡ್ಲಿ ಆಗಿರಲಿ ಅಂತಲೇ ಈ ಒಂದು ರ್ಯಾಂಕ್ ಪ್ರಿಡಿಕ್ಟರ್ನ ನಾವು ಈ ಬ್ಲಾಗಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಇಸ್ ಸ್ಟಡಿ ಮೆಟೀರಿಯಲ್ಸ್. ಸೊ ಸ್ಟಡಿ ಮೆಟೀರಿಯಲ್ಸ್ ಇಸ್ ಆಲ್ಸೋ ಪ್ಲೇ ಎ ವೆರಿ ವೆರಿ ವೈಟಲ್ ರೋಲ್ಸ್. ಎಷ್ಟೊಂದು ಜನ ಸ್ಟೂಡೆಂಟ್ಸು ಯಾರೆಲ್ಲ ಟಾಪ್ ರ್ಯಾಂಕ್ ತೆಗೆದಿದ್ದಾರೆ ಅವರೆಲ್ಲರೂ ಸಹ DCET ಸ್ಟಡಿ ಮೆಟೀರಿಯಲ್ಲೇ ಯೂಸ್ ಮಾಡಿರೋದು. ಮೆಜಾರಿಟಿ ಆಫ್ ದೆಮ್, ಮೋಸ್ಟ್ ಆಫ್ ದೆಮ್ TTT ಅಕಾಡೆಮಿ DCET ಸ್ಟಡಿ ಮೆಟೀರಿಯಲ್ಸೇ ಯೂಸ್ ಮಾಡಿರೋದು. ಯು ಕ್ಯಾನ್ ಸಿ ದಿಸ್. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಅವರ್ TTT ಅಕಾಡೆಮಿ DCET ಸ್ಟಡಿ ಮೆಟೀರಿಯಲ್ಸ್? ಕನ್ಸಿಸ್ಟೆಂಟ್ಲಿ ಪ್ರೊಡ್ಯೂಸಿಂಗ್ ಟಾಪ್ ರ್ಯಾಂಕ್ಸ್ ಎವ್ರಿ ಇಯರ್. ಯು ಆಲ್ ನೋ ದಟ್ TTT ಅಕಾಡೆಮಿ ಕಡೆಯಿಂದ ಕನ್ಸಿಸ್ಟೆಂಟ್ ಆಗಿ ನಾವು ಟಾಪ್ ರ್ಯಾಂಕಿಂಗ್ ಅನ್ನು ಸಹ ಕೊಟ್ಟಿದ್ದೀವಿ. ಯು ಕ್ಯಾನ್ ಸಿ ದಿಸ್ ಕನ್ಸಿಸ್ಟೆಂಟ್ ಟಾಪ್ ರ್ಯಾಂಕಿಂಗ್ ಅನ್ನು ಕೊಟ್ಟಿದ್ದೀವಿ. ಸೊ 2025 ಸ್ಟೇಟ್ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದೀವಿ, 2023 ಸಹ ಸ್ಟೇಟ್ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದೀವಿ, ಆಸ್ ವೆಲ್ ಆಸ್ 2023-2024 ಸಹ ಸ್ಟೇಟ್ ರ್ಯಾಂಕಿಂಗ್ಗಳನ್ನ ನಾವು ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಿದ್ದೀವಿ. ನಾಟ್ ಓನ್ಲಿ ದಟ್, ಮೆನಿ ಅದರ್ ರ್ಯಾಂಕಿಂಗ್ ಅನ್ನು ಸಹ ನಾವು ಕೊಟ್ಟಿದ್ದೀವಿ. ಸೊ ಯು ಆಲ್ ನೋ ಅಬೌಟ್ ದ TTT ರ್ಯಾಂಕಿಂಗ್, ಸೊ ಐ ಡೋಂಟ್ ನೋ. ದ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. One second. Yeah. The next is trusted by thousands of DCT aspirants. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ನಮ್ಮ ಒಂದು DCT ಸ್ಟಡಿ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಅವ್ರ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಿ ಟಾಪ್ ರ್ಯಾಂಕಿಂಗನ್ನು ತೊಗೊಂಡಿದ್ದಾರೆ. ಆ್ಯಂಡ್ ದೆನ್ ಲರ್ನ್ ಫ್ರಮ್ DCT ಬುಕ್, ಆಥರ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಫ್ಯಾಕಲ್ಟಿ. ಸೊ ದೋಸ್ ಹೂ ಆರ್ ವಿತ್ ಅಸ್, ಸೊ ಅವರು ಒಂದು DCT ಜರ್ನಿನ ನಮ್ಮ ಜೊತೆ ಕಂಟಿನ್ಯೂ ಮಾಡಿದಾರೋ ಅವ್ರಿಗೆ ಯಾವ ಆಥರ್ಸು ಈ ಬುಕ್ನ ಬರೆದಿದ್ದಾರೋ ಅವರೇ ಸಹ ಕ್ಲಾಸ್ ರೂಮಲ್ಲಿ ಬಂದು ನಿಮಗೆ ಟೀಚ್ ಮಾಡ್ತಕ್ಕಂಥದ್ದು. ಸೊ ದಟ್ ಇನ್ನೂ ಎಫೆಕ್ಟಿವ್ ವೇಯಲ್ಲಿ ನಿಮ್ಮ DCET ಜರ್ನಿನ ತೊಗೊಂಡು ಹೋಗ್ತಾರೆ. ಆ್ಯಂಡ್ ದೆನ್ ಹೈ ಕ್ವಾಲಿಟಿ ಟಾಪ್ ನಾಚ್ ಕ್ಲಾಸಸ್ ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್. ಸೊ ನಮ್ಮ ಲರ್ನಿಂಗ್ ಎನ್ವೈರ್ನ್ಮೆಂಟ್ ಹೆಂಗಿದೆ ಅಂದರೆ
ಯು ಕ್ಯಾನ್ ಬಿಲ್ಡ್ ದಟ್ ಕಾಂಪಿಟೇಟಿವ್ನೆಸ್, ಯು ಕ್ಯಾನ್ ಬಿಲ್ಡ್ ದಟ್ ಆ ಕಾಂಪಿಟೇಷನ್ಸ್ ಇದ್ದರೆ ಮಾತ್ರ ನೀವು ಡಿ ಸಿ ಟಿಲಿ ಒಳ್ಳೆ ರ್ಯಾಂಕಿಂಗ್ನ ತೊಗೊಳೋದಕ್ಕಾಗೋದು. ಸೊ ಹಾಗಾಗಿ ಲರ್ನಿಂಗ್ ಎನ್ವೈರನ್ಮೆಂಟ್ ಹ್ಯಾಸ್ ಟು ಬಿ ಗುಡ್. ಸೊ ತ್ರಿಬಲ್ ಟಿ ಅಕಾಡೆಮಿ is giving one of the top best learning environment, as well as regular mock test. Regular mock test is very very important. So previous year students feedback ella nodidre you can see or you can analyze how important the mock test is. So esto vidyarthigalu ಹೇಳಿರೋದು ಇದನ್ನೇ. ಸೊ ಮಾಕ್ ಟೆಸ್ಟ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೈ? ಬಿಕಾಸ್ ಎಕ್ಸಾಮಿನೇಷನ್ಸ್ ಹೇಗೆ ಬರುತ್ತೆ ಅನ್ನೋದನ್ನ ಈ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದ್ರ ಮೂಲಕನೇ ನೀವು ತಿಳ್ಕೊಬೋದು. ಹಾಗಾಗಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ, ಫೈನಲ್ ಎಕ್ಸಾಮ್ಸ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ದೆನ್ ಪರ್ಸನಲೈಸ್ ಗೈಡೆನ್ಸ್ ಆ್ಯಂಡ್ ಮೋರ್ ಟು ಹೆಲ್ಪ್ ಯು ಸಕ್ಸೆಡ್. ಸೊ ಒನ್ಸ್ ಡಿ ಸಿ ಟಿ ಜರ್ನಿ ಆಗಿ ಎಕ್ಸಾಮ್ ಆಗಿದ ತಕ್ಷಣ ತ್ರಿಬಲ್ ಟಿ ವೋಂಟ್ ಲೀವ್ ಯು. ಸೊ ಟಿಲ್ ಫ್ರಮ್ ದ ಸ್ಕ್ರ್ಯಾಚ್ ಇಂದ ಹಿಡಿದು ನಿಮ್ಮ ಡಿ ಸಿ ಟಿ ಫ್ರಮ್ ದ ಸ್ಕ್ರ್ಯಾಚ್ ಇಂದ ಹಿಡಿದು ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಆಗೋವರೆಗೂ ತ್ರಿಬಲ್ ಟಿ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಇರುತ್ತೆ. ಎವ್ರಿ ಗೈಡೆನ್ಸ್, ಯಾವ ಥರ ಹೆಲ್ಪ್ ಬೇಕಾದರೂ ತ್ರಿಬಲ್ ಟಿ ಅಕಾಡೆಮಿ ಈಸ್ ಗಿವಿಂಗ್ ಫಾರ್ ದ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. And the next is, you can see, so steps to check rank predictions, we have seen this, and then course structures. So even before the course structures, ಈ ಸಲ ಸ್ಪೆಷಲಿ ಯಾರೆಲ್ಲ ನಮ್ಮ ಡಿ ಸಿ ಟಿ ಸ್ಟಡಿ ಮೆಟೀರಿಯಲ್ಸ್ನ ಬೈ ಮಾಡ್ತಾರೋ, ನಮ್ಮ ಡಿ ಸಿ ಟಿ ಬುಕ್ ಮಾಡ್ತಾರೋ, ಅವ್ರಿಗೆ ಎಕ್ಸೈಟಿಂಗ್ ಆಫರ್ ಕೊಟ್ಟಿದ್ದೀವಿ. ಸೊ ಏನದು ಎಕ್ಸೈಟಿಂಗ್ ಆಫರ್, ಹೌ ಟು ಕ್ಲೈಮ್ಸ್ ದಟ್ ಎಕ್ಸೈಟಿಂಗ್ ಆಫರ್ ಅನ್ನೋದನ್ನ ಈ ನೆಕ್ಸ್ಟ್ ಪಿ ಪಿ ಟಿಗಳಲ್ಲಿ ನೆಕ್ಸ್ಟ್ ಬರೋ ಸ್ಲೈಡ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್. ದ ನೆಕ್ಸ್ಟ್ ಇಸ್ ಕೋರ್ಸ್ ಸ್ಟ್ರಕ್ಚರ್ಸ್. ಸೊ ಯು ಆಲ್ ನೋ ದಟ್ ಎವ್ರಿ ಇಯರ್ ತ್ರಿಬಲ್ ಟಿ ಅಕಾಡೆಮಿ ಡಿ ಸಿ ಟಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ, ಡಿ ಸಿ ಟಿ ಕೋರ್ಸಸ್ನು ಸಹ ಕೊಡ್ತೀವಿ. ಸೊ ಈ ಇಯರು ಸಹ ಒಳ್ಳೆ ರ್ಯಾಂಕಿಂಗನ್ನು ಕೊಡಬೇಕು, ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪಾಯಿಂಟಲ್ಲಿ ಇಟ್ಕೊಂಡು ಹೊಸ ಚೇಂಜಸ್ನ ಮಾಡಿಕೊಂಡು ಕೋರ್ಸಸನ್ನು ಸ್ಟ್ರಕ್ಚರ್ ಮಾಡಿದ್ದೀವಿ. ಸ್ಟೂಡೆಂಟ್ ಫ್ರೆಂಡ್ಲಿ ಕೋರ್ಸಸ್ ಸ್ಟ್ರಕ್ಚರ್ಸ್ ಐ ಕ್ಯಾನ್ ಸೇ. ದ ಫಸ್ಟ್ ಇಸ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಕ್ರ್ಯಾಶ್ ಕೋರ್ಸ್. ಸೊ ಶಾರ್ಟ್ ಟರ್ಮ್ ಅಂದರೆ ಏನು? ಡ್ಯೂರಿಂಗ್ ದ 6th ಸೆಮ್ಮಲ್ಲಿ ಮಾಡ್ತಕ್ಕಂಥದ್ದು. ಲಾಂಗ್ ಟರ್ಮ್ ಡ್ಯೂರಿಂಗ್ 5th ಸೆಮ್, ನಿಮ್ಮ 5th ಸೆಮ್ ಸ್ಟಾರ್ಟಿಂಗ್ ಅಲ್ಲೇ ಲಾಂಗ್ ಟರ್ಮ್ ಜಾಯ್ನ್ ಆಗ್ಬೋದು. ಕ್ರ್ಯಾಶ್ ಕೋರ್ಸ್ ಆಫ್ಟರ್ ಯುವರ್ 6th ಸೆಮ್ ಮುಗಿದಾದ ನಂತರ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಕ್ಕಂಥದ್ದು. ಸೊ ವಿಲ್ ಸಿ ಇನ್ ಡೀಟೇಲ್. ಸೊ ಲಾಂಗ್ ಟರ್ಮ್ ಕೋರ್ಸಸ್ ಡ್ಯೂರಿಂಗ್ 5th ಸೆಮ್ ಟಿಲ್ ಎಕ್ಸಾಮ್ವರೆಗೂ. ಸೊ ಲಾಂಗ್ ಟರ್ಮ್ ಕೋರ್ಸಸ್ ಯಾರೆಲ್ಲ ಜಾಯ್ನ್ ಆಗ್ತಾರೋ ಅವ್ರಿಗೆ ಬೆನಿಫಿಟ್ಸ್ ಏನೇನು ಸಿಗುತ್ತೆ, ಯು ಕ್ಯಾನ್ ಸಿ ದಿಸ್. ವಿ ಆಲ್ಸೋ ಕಂಡಕ್ಟ್ ಅನ್ ಆಫ್ಲೈನ್ ಕ್ಲಾಸಸ್, online and offline classes, and then online classes, recorded classes. So 4 different types of classes na in long term batch ಅಲ್ಲಿ ನಾವು ನಿಮಗೆ ಕೊಡ್ತಕ್ಕಂಥದ್ದು, ಸೊ ದಟ್ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಾದ ಡಿಫಿಕಲ್ಟ್ ಆಗಬಾರ್ದು ಅಂತ. ಬಿಕಾಸ್ ಎಷ್ಟೊಂದು ಜನ ಸ್ಟೂಡೆಂಟ್ಸು ಆಫ್ಲೈನಿಗೆ ಬರ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಕ್ಲಾಸಸ್ನ ಮಿಸ್ ಮಾಡ್ಕೊತಾರೆ. ಸೊ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ಆನ್ಲೈನ್ ಕ್ಲಾಸಸ್ನು ಕೊಡ್ತೀವಿ. ಆಫ್ಟರ್ ದಟ್ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ನು ಸಹ ಸ್ಟೂಡೆಂಟ್ಸ್ಗೆ ಅವೈಲೇಬಲ್ ಮಾಡಿಕೊಡ್ತೀವಿ, ಸೊ ದಟ್ ಅವರ ಪ್ರಿಪರೇಷನ್ಸ್ ಇನ್ನೂ ಚೆನ್ನಾಗಾಗಲಿ ಅಂತ. ಸೊ ದಿಸ್ ಇಸ್ 5th ಲಾಂಗ್ ಟರ್ಮ್ ಕೋರ್ಸಸ್. ಆ್ಯಂಡ್ ಶಾರ್ಟ್ ಟರ್ಮ್ ಕೋರ್ಸಸ್. ಸೊ ಶಾರ್ಟ್ ಟರ್ಮ್ ಕೋರ್ಸಸ್ ಆಫ್ಟರ್ ಯುವರ್ 6th ಸೆಮಿಸ್ಟರ್ ಎಕ್ಸಾಮ್ ಆದಮೇಲೆ ಕಂಡಕ್ಟ್ ಆಗುತ್ತೆ. ಅದೂ ಸಹ ಟಿಲ್ ನಿಮ್ಮ ಎಕ್ಸಾಮಿನೇಷನ್ಸ್ವರೆಗೂ ಕ್ಲಾಸಸ್ ಇರುತ್ತೆ. ಸೊ ಇನ್ ದ್ಯಾಟ್ ಆಲ್ಸೋ ದ ಸೇಮ್ ಥಿಂಗ್ಸ್, ಆಫ್ಲೈನ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಸ್ಟೂಡೆಂಟ್ಸ್ ಕ್ಯಾನ್ ಚೂಸ್ ಐದರ್ ಆಫ್ ದ್ಯಾಟ್. ಸೊ ನಿಮಗೆ ಯಾವುದು ಕನ್ವೀನಿಯಂಟೋ ಅದನ್ನು ಚೂಸ್ ಮಾಡ್ಬೋದು, ಸೊ ದ್ಯಾಟ್ ನೀವು ಡಿ ಸಿ ಟಿ ಪ್ರಿಪ್ರೇಷನ್ಸಲ್ಲಿ ಡಿ ಸಿ ಟಿಯಲ್ಲಿ ಒಳ್ಳೆ ರ್ಯಾಂಕಿಂಗ್ನ ತಗೊಳ್ಳೋದಕ್ಕೆ ಈ ಒಂದು ಸ್ಟ್ರಕ್ಚರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಕ್ರ್ಯಾಶ್ ಕೋರ್ಸ್ ಆಫ್ಟರ್ ಯುವರ್ 6th ಸೆಮ್ ಎಕ್ಸಾಮಿನೇಷನ್ಸ್ ಆದಮೇಲೆ ಕ್ರ್ಯಾಶ್ ಕೋರ್ಸ್ನ ಕಂಡಕ್ಟ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಟಿಲ್ ಎಕ್ಸಾಮಿನೇಷನ್ಸ್ವರೆಗೂ ನಿಮಗಿರುತ್ತೆ. ಬಟ್ ಇನ್ ದಿಸ್ ಕ್ರ್ಯಾಶ್ ಕೋರ್ಸಲ್ಲಿ ಯು ಹ್ಯಾವ್ ಓನ್ಲಿ 3 ಫೆಸಿಲಿಟೀಸ್. ದಟ್ ಈಸ್ ಆಫ್ಲೈನ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅಥವಾ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಯು ಹ್ಯಾವ್ ಟು ಚೂಸ್ either of it. This is very very important, and this is all about our batches class structures. The next is very important, Triple T Live Learn app. So you all know that how Triple T Live Learn app ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ. ಬಿಕಾಸ್ ಈ ಒಂದು ಲೈವ್ ಲರ್ನ್ ಆ್ಯಪಲ್ಲಿ ಫ್ರೀ ಕ್ಲಾಸಸ್ ಅವೈಲೇಬಲ್ ಇದೆ ಇದು ಆಲ್ರೆಡಿ. ಆ್ಯಂಡ್ ದೆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ಸ್ ನಮ್ಮ ಆ್ಯಪಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ದೆನ್ ಮಾಕ್ ಎಕ್ಸಾಮ್, ಫ್ರೀ ಮಾಕ್ ಎಕ್ಸಾಮು ಸಹ ಅವೈಲೇಬಲ್ ಇದೆ. ಆ್ಯಂಡ್ ದೆನ್ ಲೈವ್ ಸಪೋರ್ಟ್ ಅಂದರೆ ಹೇಗೆ? ಸೊ ನಿಮ್ಮ ಡಿ ಸಿ ಟಿ ಜರ್ನಿಲಿ ಬೇಕಾಗಿರ್ತಕ್ಕಂಥ ಕಾನ್ಸ್ಟೆಂಟ್ ಸಪೋರ್ಟ್ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಟು ಆಲ್ ಡಿ ಸಿ ಟಿ ಸ್ಟೂಡೆಂಟ್ಸ್ಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ತ್ರಿಬಲ್ ಟಿ ಲೈವ್ ಲರ್ನ್ ಆ್ಯಪ್. ಸೊ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಹಲವಾರು ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಐ ಹೋಪ್ ಯು ಆಲ್ ನೋ ದ್ಯಾಟ್. ಆ್ಯಂಡ್ ದ ನೆಕ್ಸ್ಟ್ ಇಸ್
ಸ್ಟೆಪ್ಸ್ ಟು ಗೆಟ್ ಬೆನಿಫಿಟ್ಸ್. ಸೊ ನಾನು ಆಗಲೇ ಸ್ಟಡಿ ಮೆಟೀರಿಯಲ್ ಹೇಳಬೇಕಾದ್ರೆ ನಿಮ್ಗೆ ಹೇಳಿದ್ದೆ. ಸೊ ಈ ಸತಿ DCET ಕಮ್ಯುನಿಟಿಗೆ ಅಂತಾನೆ, DCET ಸ್ಟೂಡೆಂಟ್ಸ್ಗೆ ಅಂತಾನೆ ನಮ್ಮ ಹೊಸ ಎಡಿಷನ್ಸ್ ಬುಕ್ಕಲ್ಲಿ ಎಕ್ಸೈಟಿಂಗ್ ಆಫರ್ ಕೊಟ್ಟಿದ್ದೀವಿ. ಏನು ಅಂದರೆ, ಯು ಕ್ಯಾನ್ ಸಿ ದಿಸ್. ಯಾರೆಲ್ಲ ನಮ್ಮ DCET ಮೆಟೀರಿಯಲ್ಸ್ನ ಬೈ ಮಾಡ್ತಾರೋ, ಸೊ ಆ ಮೆಟೀರಿಯಲ್ಸ್ನ ಬೈ ಮಾಡಿದ್ರೆ, ಸೊ ಅದ್ರ ಒಳಗಡೆ ಒಂದು QR ಕೋಡ್ ಕೊಟ್ಟಿದ್ದೀವಿ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸೊ ಕೆಲವೊಂದು ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸ್ನ ನೀವು ನಿಮ್ಮ ಕ್ರೆಡೆನ್ಷಿಯಲ್ನ ಫಿಲ್ ಮಾಡಿದ್ರೆ, ಇಫ್ ಇನ್ ಕೇಸ್ ಏನಾದರೂ ನೀವು ಕೋಚಿಂಗ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ 10 to 20% ಡಿಸ್ಕೌಂಟ್ ಸಿಗ್ತದೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ, ಯಾರೆಲ್ಲ ನಮ್ಮ ಸ್ಟಡಿ ಮೆಟೀರಿಯಲ್ನ ಬೈ ಮಾಡ್ತಾರೋ ಅಷ್ಟು ಸ್ಟೂಡೆಂಟ್ಸ್ಗೂ TTT ಕೋಚಿಂಗಲ್ಲಿ 10 to 20% ಡಿಸ್ಕೌಂಟ್ ಸಿಗ್ತದೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ವಿ ಆರ್ ಗಿವಿಂಗ್. ಸೊ ಮೇಕ್ ಯೂಸ್ ಆಫ್ ಇಟ್. ಸೊ ಯು ಕ್ಯಾನ್ ಆಲ್ಸೋ ಜಾಯಿನ್, ಆರ್ ಯು ಕ್ಯಾನ್ join your DCET preparations with the TTT Academy. So the first step is book ತಗೊಬೇಕಾಗತ್ತೆ. Take the book, open the first page ನಾನು ತೋರಿಸ್ದಂಗೆ, and then scan the QR code, fill all the details and then get the benefits. So this is very very important. The next is personal guidance and care. So if you join our TTT Academy, what are the other benefits that you can get? So from the scratching, from the beginning of your DCET 2026 journey or 2026 classes till ನೀವು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ, it's our responsibility to guide you, to monitor you, to mentoring you. So you can get the expert advice, consistent follow-up, and then customized planning for your studies, then ಕಾನ್ಫಿಡೆನ್ಸ್ ಬೂಸ್ಟ್. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ಸ್ ಟೈಮಲ್ಲಿ ದೇ ಲೂಸ್ ದ ಕಾನ್ಫಿಡೆನ್ಸ್, ದೇ ಲೂಸ್ ದ ಟ್ರ್ಯಾಕ್, ದೇ ಲೂಸ್ ದೇರ್ ಅಟೆನ್ಷನ್ಸ್. ಸೊ ಅಗೇನ್ ನಿಮ್ಮನ್ನ ಟ್ರ್ಯಾಕಿಗೆ ತೊಗೊಂಬಂದು ನಿಮ್ಮ DCET ಜರ್ನಿಲಿ ಹೆಲ್ಪ್ ಮಾಡೋ ಜವಾಬ್ದಾರಿ ನಮ್ಮದು. ಆ್ಯಂಡ್ ದೆನ್ ಒನ್ ಸಪೋರ್ಟ್. ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಮೆಂಟಲ್ ಆ್ಯಂಡ್ ಮಾರಲ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಗೈಡೆನ್ಸು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ ಯೋರ್ ಗೈಡೆನ್ಸ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ದ ಡೇ ಒನ್ till you join your engineering colleges. It's our responsibility to take care of you. So I hope this video gives the complete detail about DCET 2026. So if it is helpful for you, don't forget to subscribe. Thank you and all the best.